ನಟ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಕರ್ಮ ಬೆಂಬಡದೆ ಫಾಲೋ ಮಾಡಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿ ಬೇಲ್ ಮೇಲೆ ಹೊರಬಂದು ಬಿಂದಾಸ್ ಆಗಿದ್ದ ಡಿ ಬಾಸ್ ಅಂಡ್ ಗ್ಯಾಂಗ್ಗೆ ಸುಪ್ರೀಂ ಶಾಕ್ ನೀಡಿದೆ. ಥೈಲ್ಯಾಂಡ್ ಟೆಂಪಲ್ ರನ್ ಸಿನಿಮಾ ಶೂಟಿಂಗ್ ಅಂತ ದಿಲ್ದಾರ್ ಆಗಿದ್ದ ದಾಸಾ ಸೇರಿ 7 ಜನರ ಬೇಲ್ ಕ್ಯಾನ್ಸಲ್ ಮಾಡಿ ಅರೆಸ್ಟ್ಗೆ ಆದೇಶ ನೀಡಿತು. ಅದರಂತೆ ಎಲ್ಲರ ಬಂಧನವೂ ಆಗಿದೆ. ಮತ್ತೆ ಜೈಲು ಪಾಲಾದ ಸ್ಯಾಂಡಲ್ವುಡ್ ಸ್ಟಾರ್ ದರ್ಶನ್. ಥೈಲ್ಯಾಂಡ್ನಲ್ಲಿ ದಿಲ್ದಾರ್, ದರ್ಶನ್ ಮತ್ತೆ ಅಂದರ್. ದರ್ಶನ್ ಜಾಮೀನು ರದ್ದು, ಹೈಕೋರ್ಟ್ಗೆ ಸುಪ್ರೀಂ ಗುದ್ದು. ನಟ ದರ್ಶನ್ ಸೇರಿ 7 ಆರೋಪಿಗಳಿಗೆ ಇನ್ನು ಜೈಲೇ ಗತಿ. ಕೊಲೆಗಾರರನ್ನ ಮತ್ತೆ ಜೈಲಿಗಟ್ಟಿದ ಸುಪ್ರೀಂ ಕೋರ್ಟ್. ರೇಣುಕಾಸ್ವಾಮಿ ಕೊಲೆ ಕೇಸ್ ನಟ ದರ್ಶನ್ಗೆ ಮತ್ತೆ ಕಂಟಕ ಎದುರಾಗಿದೆ. ಸುಪ್ರೀಂ ಕೋರ್ಟ್ನಿಂದ ಜಾಮೀನು ರದ್ದಾದ ಬೆನ್ನಲ್ಲೇ ನಟ ದರ್ಶನ್ನ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಿನ ಹೊಸಕೆರೆಹಳ್ಳಿಯ ವಿಜಯಲಕ್ಷ್ಮಿ ನೆಲೆಸಿದ್ದ ಅಪಾರ್ಟ್ಮೆಂಟ್ನಲ್ಲಿ ಇದ್ದ ದರ್ಶನ್ರನ್ನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಮೊದಲು ದರ್ಶನ್ ನ್ಯಾಯಾಲಯಕ್ಕೆ ಶರಣಾಗುತ್ತಾರೆ ಎಂಬ ಸುದ್ದಿ ಹಬ್ಬಿತ್ತು. ಆದರೆ ಪೊಲೀಸರು ದರ್ಶನ್ ನ್ಯಾಯಾಲಯಕ್ಕೆ ಶರಣಾಗುವ ಮೊದಲೇ ಪೊಲೀಸರು ಅಪಾರ್ಟ್ಮೆಂಟ್ಗೆ ತೆರಳಿ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಬೇಕಾದ್ರೂ ಕಾಕಿ ಜೊತೆ ಪವಿತ್ರ ಗೌಡ ಕಿರಿಕ್. ಪೊಲೀಸರ ಮೊಬೈಲ್ ತಳ್ಳಿ ಆವಾಜ್ ಹಾಕಿದ ಪವಿತ್ರ ಗೌಡ. ರೇಗಾಡಿದ A1 ಪವಿತ್ರ ಗೌಡಗೆ ಬುದ್ಧಿ ಹೇಳಿದ ಲಾಯರ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡನ ಜಾಮೀನು ರದ್ದಾದ ಬೆನ್ನಲ್ಲೇ ಪವಿತ್ರ ಗೌಡರನ್ನ ಅರೆಸ್ಟ್ ಮಾಡಲಾಗಿದೆ. ಬಂಧನದ ಬಳಿಕ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಕರೆತರಲಾಗಿದೆ. ಕೊಲೆ ಕೇಸ್ನಲ್ಲಿ ಕರ್ನಾಟಕ ಹೈಕೋರ್ಟ್ ನೀಡಿದ್ದ ಜಾಮೀನನ್ನ ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿದ ಬೆನ್ನಲ್ಲೇ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ಆದ್ರೆ ಅರೆಸ್ಟ್ ಮಾಡಲು ಮನೆ ಬಳಿ ಬಂದ ಪೊಲೀಸರಿಗೆ ಪವಿತ್ರ ಗೌಡ ಆವಾಜ್ ಹಾಕಿರುವ ದೃಶ್ಯ ಕಂಡು ಬಂದಿದೆ. ಪವಿತ್ರರನ್ನ ಕರೆದುಕೊಂಡು ಹೋಗುವ ವೇಳೆ ಲಾಯರ್ ಎಡವಿದ್ದಾರೆ. ಇದರಿಂದ ಸಿಟ್ಟಾದ ಪವಿತ್ರ, ಯಾಕ್ರಿ ಹಿಂಗೆ ತಳ್ತೀರಾ, ಮೊಬೈಲ್ ಬಿಡಿ, ಮೊದಲು ಸರಿಯಾಗಿ ಕರ್ಕೊಂಡು ಹೋಗಿ, ಅಯ್ಯೋ ಅಂತ ತಲೆ ಚಚ್ಚಿಕೊಂಡಿದ್ದಾರೆ. ಜೊತೆಗೆ ಮಹಿಳಾ ಸಿಬ್ಬಂದಿ ಮೇಲೂ ಅಸಮಾಧಾನ ಹೊರಹಾಕಿದ್ದಾರೆ. ರೇಣುಕಾಸ್ವಾಮಿ ತಂದೆ ಪೂಜೆ ಮಾಡ್ತಿದ್ದಾಗಲೇ ದರ್ಶನ್ಗೆ ಶಾಕ್. ಸ್ವಾಮಿ ತಂದೆ ಪೂಜೆ ವೇಳೆ ಬಂತು ದರ್ಶನ್ ಬಂಧನ ಸುದ್ದಿ. ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಒಟ್ಟು 7 ಜನರ ಜಾಮೀನನ್ನ ಸುಪ್ರೀಂ ರದ್ದು ಮಾಡಿರುವುದಕ್ಕೆ ರೇಣುಕಾಸ್ವಾಮಿಯ ತಂದೆ ಕಾಶಿನಾಥಯ್ಯ ತೃಪ್ತಿ ಮತ್ತು ನಿರಾಳತೆಯನ್ನ ವ್ಯಕ್ತಪಡಿಸಿದ್ದಾರೆ. ಕೋರ್ಟ್ನಲ್ಲಿ ಇವತ್ತು ತೀರ್ಪು ಹೊರಬೀಳುವ ಸಮಯದಲ್ಲಿ ಕಾಶಿನಾಥಯ್ಯ ಲಿಂಗ ಪೂಜೆಗೆ ಕುಳಿತಿದ್ರು. ನ್ಯಾಯಾಲಯದ ಆದೇಶ ಹೊರಬಿದ್ದ ಬಳಿಕ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆ ಹೆಚ್ಚಾಗಿದೆ. ಹೈಕೋರ್ಟ್ ಆರೋಪಗಳಿಗೆ ಜಾಮೀನು ನೀಡಿದಾಗ ಆತಂಕ ಶುರುವಾಗಿತ್ತು. ಸರ್ಕಾರದ ವಿಶೇಷ ಕಾಳಜಿ ಮತ್ತು ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಅಪರಾಧಿಗಳು ಎಷ್ಟೇ ದೊಡ್ಡವರಾಗಿದ್ರೂ ಕಾನೂನಿನಿಂದ ಪಾರಾಗಲಾರರು ಎಂಬ ಸಂದೇಶ ನೀಡಿದೆ ಅಂತ ಕಾಶಿನಾಥಯ್ಯ ಹೇಳಿದ್ರು. ಸುಪ್ರೀಂ ಕೋರ್ಟ್ನಲ್ಲಿ ಅವ್ರದ್ದು ರದ್ದಾಗಿದೆ, ಅವ್ರನ್ನ ಅರೆಸ್ಟ್ ಮಾಡಬೇಕಂತ ಆರ್ಡರ್ ಆಗಿದೆ. ಇದು ನಮಗೆ ನ್ಯಾಯದ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ನಂಬಿಕೆ ಅದೆಲ್ಲ ಬಂದಿದೆ. ಹೈಕೋರ್ಟ್ನಾಗ ಅವ್ರಿಗೆ ಬೇಲ್ ಸಿಕ್ಕಾಗ ನಮಗೆ ಸ್ವಲ್ಪ ಆತಂಕ ಆಗಿತ್ತು. ಆದರೆ ಸರ್ಕಾರದವರು ದೊಡ್ಡ ಮನಸ್ಸು ಮಾಡಿ ಇದೊಂದು ವಿಶೇಷ ತನಿಖೆ ಅಂತಂದು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡಿದ್ದು ನಮಗೆ ಭಾಳ ಇದಾಗಿತ್ತು. ಅದರಂತೆ ನ್ಯಾಯವಾದಿಗಳ ಒಂದು ತೀರ್ಮಾನ, ನ್ಯಾಯಮೂರ್ತಿಗಳು ಇವತ್ತು ಆ ಬೇಲ್ ರದ್ದು ಮಾಡಿದ್ದಾರೆ. ಅದಕ್ಕೆ ನಾನು ಇಡೀ ಕರ್ನಾಟಕದಲ್ಲಿ ಅಂತ ಹೇಳೋದೇನೆಂದರೆ ಯಾವುದೇ ಅಪರಾಧಿ ತಕ್ಷಣಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಹೈಕೋರ್ಟ್ ಸುಪ್ರೀಂ ಕೋರ್ಟು ಎಲ್ಲರಿಗೂ ತಿಳಿಸ್ಕೊಟ್ಟಂಗಾಗಿದೆ. ಇದರಿಂದ ನಮಗೆ ಒಂದು ರೀತಿ ಸಮಾಧಾನ ಇದೆ. ಸರ್ಕಾರ ಅದು ಕಾನೂನು ಬಿಟ್ಟು ವಿಚಾರ ಅಲ್ವಾ, ನಾವು ಹೆಂಗೆ ಹೇಳೋಕ್ಕಾಗುತ್ತದ, ಅದು ಅವ್ರಿಗೆ ಬಿಟ್ಟಿರೋದು. ಈ ಶಿಕ್ಷೆ ಆಗುತ್ತಾ ಅನ್ನೋ ನಂಬಿಕೆ ಬಂದಿದೆ. ಅದು ಕೋರ್ಟಿಗೆ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ಕಾನೂನು ಏನು ತೀರ್ಮಾನ ತಗೊಳುತ್ತೋ ಅದು ಕಾನೂನಿಗೆ ಯಾರು ಚೆಕ್ ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗುತ್ತೆ ಅಷ್ಟೇ. ನಾವು ಕೇಳ್ತಾರೆ ಇವತ್ತಿನ ತೀರ್ಪಿನ ನಿಮಗೆ ನಂಬಿಕೆ ಬಂದಿದೆಯಾ ಅಂತ? ತೀರ್ಪು ಬಂದಿದೆಯಲ್ಲ? ಬಂದಿದೆ. ನಮಗೆ ಕೋರ್ಟ್ ಮೇಲೆ ನಂಬಿಕೆ, ಕಾನೂನು ಮೇಲೆ ನಂಬಿಕೆ. ಫಸ್ಟ್ ಯಾರು ತಪ್ಪು ಮಾಡ್ಯಾರ ಅವ್ರ ಶಿಕ್ಷೆ ಅಂತ. ಕಾನೂನಲ್ಲಿ ಎಲ್ಲರೂ ಸಮಾನ ಅಂತ ಕಾನೂನಲ್ಲಿ ಏನು ಕೊಡ್ತಾರೆ ಅಂತ ಗೊತ್ತಿತ್ತು. ಯಾರು ತಪ್ಪು ಮಾಡ್ಯಾರ ಅವರಿಗೆ ಕೋರ್ಟ್ ಆದೇಶ. ಫಸ್ಟ್ ಯಾರು ತಪ್ಪು ಮಾಡ್ಯಾರ ಅವ್ರ ಶಿಕ್ಷೆ ಅಂತ. ಕಾನೂನಲ್ಲಿ ಎಲ್ಲರೂ ಸಮಾನ ಅಂತ ಕಾನೂನಲ್ಲಿ
ಏನು ಕೊಡ್ತಾರೆ ಅಂತ ಗೊತ್ತಿತ್ತು. ಯಾರು ತಪ್ಪು ಮಾಡ್ಯಾರ ಅವ್ರಿಗೆ ಕೋರ್ಟ್ ಆದೇಶ. ಇನ್ನು ಈ ವಿಚಾರವಾಗಿ ಮಾತನಾಡಿದ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್, ಕಾನೂನಿನ ಮುಂದೆ ಎಲ್ಲರೂ ಒಂದೇ, ಯಾರು ತಪ್ಪು ಮಾಡಿದ್ದಾರೋ ಅವರಿಗೆ ಶಿಕ್ಷೆ ಖಂಡಿತ ಆಗುತ್ತೆ ಅಂತ ತಿಳಿಸಿದ್ದಾರೆ. ಕಾನೂನಿಗಿನ್ನ ಈ ದೇಶದಲ್ಲಿ ಯಾರು ದೊಡ್ಡವರಿಲ್ಲ. ಈ ನೆಲದ ಕಾನೂನನ್ನ ಎಲ್ಲರೂ ಕೂಡ ಗೌರವಿಸ್ಬೇಕು, ಎಷ್ಟೇ ದೊಡ್ಡವರಾಗಿರಲಿ ಗೌರವಿಸ್ಬೇಕಾಗತ್ತೆ. ಆ ದೃಷ್ಟಿಯಲ್ಲಿ ಏನು ಹೈಕೋರ್ಟ್ನಲ್ಲಿ ಆದೇಶ ಆಗಿತ್ತು ಅದನ್ನು ಉಚ್ಚ ನ್ಯಾಯಾಲಯ ಇವತ್ತು ಅದನ್ನು ಬೇರೆ ರೀತಿಯಲ್ಲಿ ತೀರ್ಪನ್ನು ಕೊಟ್ಟಿದ್ದಾರೆ. ಅಂದರೆ ಅವರು ಬೇಲ್ ಕೊಟ್ಟಿರ್ತಕ್ಕಂಥದ್ದು ಸರಿ ಇಲ್ಲ ಅಂಥೇಳಿ ಅವರು ತೀರ್ಪನ್ನು ಕೊಟ್ಟಿದ್ದಾರೆ. ಆ ತೀರ್ಪನ್ನು ಗೌರವಿಸಬೇಕು ಮತ್ತು ಮುಂದಿನ ನ್ಯಾಯದ ಹೋರಾಟ ಅವರಿಗೆ ಅವಕಾಶಗಳು ಕಾನೂನಿನಲ್ಲಿ ಇದ್ದಾವೆ, ಅದನ್ನು ಅವರು ಮಾಡ್ಕೊಳ್ಬೋದು. ಅದಕ್ಕೂ ಈ ದೇಶದ ಕಾನೂನಲ್ಲಿ ಅವಕಾಶ ಇದೆಯಲ್ಲ, ಅದನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮುಂದೆ ಕೊಟ್ಟಿದ್ರ ಬಗ್ಗೆ ಸರ್ಕಾರದ ಆಕ್ಷೇಪ ಇತ್ತು, ಹಾಗಾಗಿ ಮೇಲ್ಮನವಿ ಹಾಕಿದ್ರಿ. ಅಲ್ಲ, ಸರ್ಕಾರ ಈಗ ಕಾನೂನು ಅಂತ ಹೇಳಿದ್ನಲ್ಲ, ಕಾನೂನನ್ನೇ ನಾವು ನೋಡಬೇಕಲ್ವಾ, ಅದನ್ನ ಕಾನೂನು ಇಲಾಖೆಯವರು ಮಾಡಿದ್ದಾರೆ. ಹಾಗಾಗಿ ಅವರು ಅದನ್ನ ಎತ್ತಿ ಹಿಡಿದಿದ್ದಾರೆ ಉಚ್ಚ ನ್ಯಾಯಾಲಯದಲ್ಲಿ. ಒಟ್ನಲ್ಲಿ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ. ತಪ್ಪು ಮಾಡಿದವರು ಎಷ್ಟು ದೊಡ್ಡ ಸೆಲೆಬ್ರಿಟಿನೇ ಆಗಲಿ, ರಾಜಕಾರಣಿನೇ ಆಗಲಿ, ಲಾ ಆ್ಯಂಡ್ ಆರ್ಡರ್ನಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.